ತುಂಬ ಸಂತೋಷ ಆಯಿತು ನೋಡಿ. ಸುಂದರರಾಜ್ ಅವರ ಅದರಲ್ಲೂ 250ನೇ ಚಿತ್ರ ಚಾರ್ಜ್ಶೀಟ್ ಅನ್ನೋದು ತುಂಬ ಸಂತೋಷ. ಒಬ್ಬ ಕಲಾವಿದರಾಗಿ ಬಂದು ಚಿತ್ರರಂಗಕ್ಕೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿದ್ದೀರಿ ಅನಿಸುತ್ತೆ. ಇನ್ನಾಗಿಲ್ಲ, ಇನ್ನು ಮುಂದಕ್ಕೆ ಆಗಬೇಕು ಅನ್ನೋ ಆಸೆ ಇದೆ ಅಂತ ಗೊತ್ತು. ಆಗಲಿ ಆದಷ್ಟು ಬೇಗ. ಸೊ ಒಂದು ಕಲಾವಿದನಾಗಿ ಬಂದು ಹಲವಾರು ಪಾತ್ರಗಳಲ್ಲಿ ಎಷ್ಟೋ ವರ್ಷಗಳಿಂದ ಒಂದು 250 ಚಿತ್ರಗಳನ್ನು ಅವರು ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ನನಗೆ ಸುಂದರರಾಜ್ ರವರ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಆತ್ಮೀಯರು ಒಬ್ಬ ಕಲಾವಿದರಾಗಿ ಮಾತ್ರ ಅಲ್ಲ, ಒಬ್ಬ ಕಲಾವಿದನಾಗಿ ಬಂದು ನನ್ನ ಕೆಲಸ ಒಬ್ಬ ಕಲೆ ಚಿತ್ರರಂಗದಲ್ಲಿ ಪಾತ್ರ ಮಾಡೋದು ಅಷ್ಟೇ ಅಂತ ಎಷ್ಟೋ ಜನ ಸೀಮಿತವಾಗಿ ಅಯ್ಯೋ ಸಾಕಪ್ಪ ನನಗೆ ಅಂತಾರೆ. ಬಟ್ ಸುಂದರರಾಜ್ ಕಲಾವಿದರಾಗಿ ಮಾತ್ರ ತೊಡಗಿಸ್ಕೊಂಡಿಲ್ಲ, ಅವರು ಚಿತ್ರರಂಗದ ಹಲವಾರು ಸಂದರ್ಭಗಳಲ್ಲಿ ಚಿತ್ರರಂಗನ ಬೆಳೆಸುವಂಥ ಒಂದು ಸಂದರ್ಭ ಬಂದಾಗ ಮುಂದೆ ನಿಂತ್ಕೊಂಡು ಚಿತ್ರರಂಗದ ಏನೇ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಆ ಸಂದರ್ಭದಲ್ಲಿ ಅದನ್ನೆಲ್ಲ ನಿಭಾಯಿಸ್ತಾ ಚಿತ್ರರಂಗನ ಯಾವ ರೀತಿ ಮುಂದಕ್ಕೆ ತಂದರು ಅನ್ನೋದನ್ನ ನನ್ನ ಕಣ್ಣು ಮುಂದೆ ನಾನು ಅವ್ರ ಜೊತೆಯಲ್ಲಿದ್ದು ನೋಡಿದ್ದೀನಿ. ಅಂದರೆ ನಾವು ಪ್ರತಿ ಸತಿ ಒಂದು ಪ್ರೆಸ್ ಮೀಟಿಗೆ ಹೋಗ್ಬೇಕಾದ್ರೆ ಯಾರಾದರೂ ಒಂದು ವೆಟ್ರನ್ ಆ್ಯಕ್ಟರ್ ಒಂದು ಸಿನಿಮಾ ಮಾಡಿದ್ದಾರೆ ಅಂದಾಗ ಕೆಲವು ಸತಿ ಮಾಧ್ಯಮದವ್ರು ಅಲ್ಲಿ ಬರಲ್ಲ ಅನ್ನೋ ಕೆಲವು ಕಂಪ್ಲೇಂಟ್ಸ್ ಬಂದಿರೋದನ್ನ ನಾನು ಕೇಳಿದ್ದೀನಿ, ಕೆಲವು ಕಡೆ ನೋಡಿದ್ದೀನಿ. ಬಟ್ ಇವತ್ತು ನೀವು ಎಲ್ಲರೂ ಒಟ್ಟುಗೂಡಿ ಅಪ್ಪನಿಗೆ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಇಲ್ಲಿ ಭಾಳಷ್ಟು ಹಿರಿಯರಿದ್ದಾರೆ, ಮಾಧ್ಯಮದವರು, ಹೊಸಬ್ರಿದ್ದಾರೆ, ನೀವೆಲ್ಲರೂ ಸೇರಿ ಬಂದಿದ್ದೀರಾ. ಮತ್ತೊಮ್ಮೆ ಥ್ಯಾಂಕ್ ಯು. ಅಪ್ಪನ ಬಗ್ಗೆ ಹೇಳಬೇಕಂದ್ರೆ ಅವರು ಬೇಸಿಕಲಿ ಬಂದಿರೋದು ರಂಗಭೂಮಿಯಿಂದ. ಸೊ ರಂಗಭೂಮಿ ಅಂದಿದ ತಕ್ಷಣ ಅಲ್ಲಿ ವ್ಯವಹಾರ ಇರಲ್ಲ, ಯಾವತ್ತಿದ್ರೂ ಬರೀ ನಟನೆಗೆ, ಕ್ರಿಯೇಟಿವಿಟಿಗೆ, ಮತ್ತು ಹೆಚ್ಚಾಗಿ ನಾವು ಮನಸ್ಸಿಂದಾನೇ ಯೋಚನೆ ಮಾಡೋದು, ತುಂಬ ಬುದ್ಧಿ ಉಪಯೋಗಿಸಲ್ಲ ಅಲ್ಲಿ. ವಿ ಆರ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಆರ್ಟ್ ಆ್ಯಂಡ್ ಥಿಂಗ್ಸ್ ರಿಲೇಟೆಡ್ ಟು ಆರ್ಟ್. ನಮ್ಮ ತಂದೆ ಅದೇ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅವ್ರು ಯಾವತ್ತೂ ಸಿನಿಮಾ ಬಗ್ಗೆ ಆಗಿರ್ಬೋದು, ಅವರ ಪಾತ್ರಗಳ ಬಗ್ಗೆ ಆಗಿರ್ಬೋದು ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ್ದೇ ಇಲ್ಲ, ಇವತ್ತಿಗೂ ಮಾಡ್ತಿಲ್ಲ. ಅದೇ ಇರಬೇಕು, ಆ ಒಂದು ಕಾರಣನೇ ಅವ್ರನ್ನ ಇಷ್ಟು ದೂರ ಕರ್ಕೊಂಡ್ಬಂದಿರೋದು ಸಿನಿಮಾ ರಂಗದಲ್ಲಿ, ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲಿ. ನಾನು ಅಪ್ಪ ಇವಾಗ ತಾನೇ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ, ಆವಾಗ ಆ್ಯಸ್ ಯೂಶುವಲ್ ಧ್ರುವ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ಯಾವ್ಯಾವ ಸಿನಿಮಾ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ಅಪ್ಪಗೆ ಹೇಳಿದ್ರು, ಲಿಫ್ಟ್ ಮ್ಯಾನ್ ಬಂದು ನನ್ನ 200ನೇ ಸಿನಿಮಾ ಆಗಿತ್ತು ಅಂತ. ನಾನು ಇದು 250 ಸಿನಿಮಾ ಅಂದರೆ ನೀನೊಂದು 3-4 ವರ್ಷದಲ್ಲಿ 50 ಫಿಲ್ಮ್ಸ್ ಮುಗಿಸ್ಬಿಟ್ಯಾ ಅಂತ. 10 ವರ್ಷದಲ್ಲಿ 50 ಸಿನಿಮಾ ಮುಗಿಸ್ಬಿಟ್ಯಾ, ಯಾವ ಗ್ಯಾಪಲ್ಲಪ್ಪ, ನಾವೆಲ್ಲ ಒಂದೇ ಮನೇಲಿ ತಾನೇ ಇದ್ದೀವಿ, ನೀನು ಯಾವಾಗ ಶೂಟಿಂಗ್ ಹೋದೆ, ನೀನು ಯಾವ ಸಿನಿಮಾ ಮಾಡಿದೆ ನನಗೆ ಗೊತ್ತೇ ಆಗಲಿಲ್ಲ ಅಂತ. ಅಂದರೆ ಅವ್ರು ಅಷ್ಟು ಏನಂತಾರ, ಈ ಸೋ ಪ್ಯಾಷನೆಟ್ ಅಬೌಟ್ ಫಿಲ್ಮ್ಸ್ ಆ್ಯಂಡ್ ಫಿಲ್ಮ್ ಮೇಕಿಂಗ್. ಆ್ಯಂಡ್ ಅವ್ರಿಗೆ ಪ್ರತಿದಿನ ಕೆಲಸ ಮಾಡಬೇಕು ಅಂತ ಆಸೆ, ಪ್ರತಿದಿನ ಸೆಟ್ಟಿಗೆ ಹೋಗಬೇಕು ಅಂತ ಆಸೆ. ಅವರು ಕೆಲಸ ಇಲ್ದಾಗ ನನ್ನ ಜೊತೆ ಬಂದಿರ್ತಾರೆ ಸೆಟ್ಟಲ್ಲಿ ಕೂತ್ಕೊಳ್ಳೋಕ್ಕೆ ಸುಮ್ಮನೆ. ಸೊ ಅಷ್ಟು ಅವ್ರಿಗೆ ಸಿನಿಮಾ ಅಂದರೆ ಹುಚ್ಚು. ಅದು ಪ್ರಾಬಬ್ಲಿ ಎಲ್ಲೋ ಪಬ್ಲಿಕ್ಗೆ ಅಷ್ಟು ಗೊತ್ತಾಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ಅವ್ರು ಯಾವತ್ತೂ ಅದನ್ನು ಒಂಥರ ಪಬ್ಲಿಸೈಸ್ ಮಾಡ್ಕೊಳ್ಳೋದಾಗಿರಲಿ, ಅದನ್ನು ಒಂದು ಸೆಲ್ಫ್ ಪ್ರೊಕ್ಲೇಮ್ ಮಾಡ್ಕೊಳ್ಳೋದಾಗಿರಲಿ ಇಷ್ಟು ವರ್ಷ ಮಾಡೇ ಇಲ್ಲ ಅವರು. ಬಟ್ ಇವತ್ತು ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡಿದಾಗ, ಇವತ್ತು ಅವ್ರ ಬಗ್ಗೆ ಮಾತಾಡಿರೋ VT ನೋಡಿದಾಗ ನನಗೆ ಎಷ್ಟು ಹೆಮ್ಮೆ ಆಯಿತು ಅಂದರೆ, ಮೇ ಬಿ ಟೈಮ್ ತಗೊಳುತ್ತೆ ಸಕ್ಸಸ್ಗೆ, ಬಟ್ ಸಕ್ಸಸ್ ಇಸ್ ಡೆಫಿನೆಟ್. ಅದನ್ನ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಬಂದರೆ, ಇಫ್ ನಾಟ್ ಟುಡೇ, ಇನ್ ದ ನೆಕ್ಸ್ಟ್ 10 days ಆರ್ 100 days, ಯಾವಾಗಲೂ ಒಂದ್ಸತಿ ನಾವು ಮಾಡಿರೋ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆಗಬೇಕು ಅಂತಂದರೆ ನಾನು ಮಾಡಿದಂಥ ಒಂದು ಕೇಸ್ ಇದು. ಇದ್ರ ಮಜಾ ಏನು ಅಂದರೆ, ನಾನು ಈ ಕೇಸ್ನ ಪೂರ್ವದಲ್ಲಿ ಅಂತ ಅಂದರೆ ಈ ಕೇಸ್ ದಾಖಲಾಗಬೇಕಲ್ಲ, ಆ ದಾಖಲಾಗೋದಕ್ಕೆ ಕೇಸ್ ಪತ್ತೆ ಮಾಡಿದ್ದೀನಿ. 5 ವರ್ಷ ಆದ ನಂತರ, ಆಫ್ಟರ್ 5 years ಅದನ್ನು FIR ಮಾಡಬೇಕಾದ್ರೇ ಒದ್ದಾಟ ಪೊಲೀಸ್ ಠಾಣೆಗಳಲ್ಲಿ. ಒಂದು ಮಗಳು, ಒಂದು ಮಗನೋ, ಅಣ್ಣನೋ, ತಮ್ಮನೋ, ತಂಗಿನೋ ಕಳೆದೋಗ್ಬಿಡ್ತಾರೆ. ಎಲ್ಲ ಪ್ರಯತ್ನ ಪಡ್ತಾರೆ, ಪೊಲೀಸ್ ಸ್ಟೇಷನ್ಗೂ ಹೋಗ್ತಾರೆ. ಅಲ್ಲಿ FIRಗಳು ದಾಖಲಾಗಬೇಕು ಮತ್ತು ಅದರ ವಿಚಾರದಲ್ಲಿ ತನಿಖೆ ಪ್ರಾರಂಭ ಆಗಿ ಪತ್ತೆ ಕಾರ್ಯ ಆಗಬೇಕು. 5 ವರ್ಷಗಳ ನಂತರ ಒಂದು ಏರ್ ಹೋಸ್ಟೆಸ್ಸು
ಅವರ ಅಪ್ಪ ಹೋಗ್ತಾರೆ, ಕೇಸ್ ರಿಜಿಸ್ಟರ್ ಆಗಲ್ಲ, ಸಿಂಗ್ಪುರ್ಗೆ ಹೋಗಿ ಮಲೇಷ್ಯಾಗೆ ಹೋಗಿ ಅಂತ ಹೇಳಿ ಇಲ್ಲಿಂದ ಒತ್ತಾಕ್ತಾರೆ ಅವ್ರನ್ನ. ಭಾಳ ಅವ್ರ ಜೀವನದಲ್ಲಿ ಭಾಳ ಬೇಸರ ಪಟ್ಕೊಳ್ತಾರೆ, ಏನೆಲ್ಲ ಮಾಡಬೇಕೋ ಮಾಡ್ತಾರೆ, ಬಟ್ ಕೇಸ್ ಅಂತೂ ರಿಜಿಸ್ಟರ್ ಆಗಲ್ಲ. ಅದು ಕೊನೆಗೆ ಯಾರ್ದೋ ಮುಖಾಂತರ ನನ್ನ ಪರಿಚಯದವರು ಈಗ ಆಗಿದೆ 5 ವರ್ಷ ಆದಮೇಲೆ ನನಗೆ ತಿಳಿಸ್ತಾರೆ, ನನಗೂ ಸಹ FIR ಮಾಡೋದಕ್ಕೂ ಆಗಲೇ ಇಲ್ಲ ನನ್ನ ಕೈಯಲ್ಲೂ. ಇದೇನಪ್ಪ ಹಣೆ ಬರ ಹಿಂಗಾಗೋಗ್ಬಿಡ್ತು ಅಂತೇಳಿ ಕೇಸ್ನೇ ಪತ್ತೆ ಮಾಡೋಣ, ನೋಡೇ ಬಿಡೋಣ, ಬೇಡ ಇದಾದ ಅಂಥೇಳಿ ಒಂದು ಚಾಲೆಂಜ್ ಆಗಿ ತಗೊಂಡು ಪತ್ತೆಕಾರಿ ಕೋರ್ಟ್ ಅಂತ ಕೇಸ್ ಇದು ಚಾರ್ಜ್ ಶೀಟ್ ಬಿಟ್ಟಾಕಿ FIR ಮಾಡೋಕ್ಕೆ ನಂಗೆ ದೊಡ್ಡ ಕೆಲಸ ಆಗಿತ್ತದು. ಯಾಕೆಂದರೆ ಕೇಸೇ ಪತ್ತೆ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಹಾಗೆ ಇದೊಂದು ನನಗೆ ಭಾಳ ಅದ್ಭುತವಾದಂಥ ಥ್ರಿಲ್. ಯಾವುದೇ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಒಳವಕ್ಕಾಗ ನನ್ನ ಕೇಸಲ್ಲ ಇದು. ನನಗೆ ಈ ಥರ ಎಲ್ಲಾದರೂ ಕಡತದಲ್ಲಿ ಮೂಲೆ ಸೇರ್ಕೊಬಿಟ್ಟು ಮೂಟೆ ಕಟ್ಟು ಬಿಸಾಕಿರ್ತಾರಲ್ಲ ಅಂತ ಹುಡುಕಿ ಪತ್ತೆ ಮಾಡ್ತಕ್ಕಂಥದ್ದು ನನ್ನ ಹವ್ಯಾಸ. ಅದು ಏನಾದರೂ ಆಗಲಿ, ಅದು ಯಾಕೆ ಪತ್ತೆ ಆಗಲ್ಲ ನೋಡೇ ಬಿಡೋಣ ಅಂತೇಳಿ ಅಂತ. ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಹಿರಿಯ ಕಲಾವಿದರು ಇದ್ದಾರೆ, ಎಲ್ಲ ದಿಗ್ಗಜರು ಅಂತಲೇ ಹೇಳ್ಬೋದು. ನಾವೆಲ್ಲ ರಿಯಲ್ ಲೈಫಲ್ಲಿ ಹೀರೋ ಆದರೆ ಇಲ್ಲೊಬ್ಬರು ರಿಯಲ್ ಲೈಫಲ್ಲಿ ಹೀರೋ ಇದ್ದರೆ ಆ ಬೇಸ್ಡ್ ಮೇಲೇ ಒಂದು ಕತೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಅಂತ. ದಟ್ ಇಸ್ SK ಉಮೇಶಣ್ಣ. ಸೊ ಈ ಚಿತ್ರದ ಸಾಂಗ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅನ್ಸುತ್ತೆ. ಏನಕ್ಕೆ ಅಂದರೆ ಅಂಕಲ್ ಬಾಡಿ ಲ್ಯಾಂಗ್ವೇಜ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಕೈಯೆಲ್ಲ ಹಿಂಗೆಲ್ಲ ಶಿವರ್ ಆಗೋದು ಅಥವಾ ಅಷ್ಟು ಸ್ಲೋ ಆಗಿ ನಡೆಯೋದು ಅದೆಲ್ಲ ಇಲ್ಲ. ಬಟ್ ಕ್ಯಾರೆಕ್ಟರ್ ಅಂತ ಬಂದಿದ ತಕ್ಷಣ ಆ ಇನ್ವಾಲ್ವ್ಮೆಂಟು ಏನೂ ಗ್ರ್ಯಾಂಟೆಡ್ ಆಗಿ ತಗೊಳ್ಳಲ್ಲ. ಅಂದರೆ ಒಂದು ಪಾತ್ರನೂ ಅಷ್ಟು ಇನ್ವಾಲ್ವ್ ಆಗಿ ಮಾಡ್ತಾರೆ ಅನ್ನೋದೇ ಒಂಥರ ಖುಷಿ ವಿಚಾರ. ಆ್ಯಂಡ್ ಈ ಇಂಡಸ್ಟ್ರಿಯಲ್ಲಿ ಶಾರ್ಟ್ ಕಟ್ ಅನ್ನೋದೇ ಇಲ್ಲ. ನೀವು ಸಸ್ಟೈನ್ ಆಗಬೇಕು ಅಂದರೆ ನಿಜವಾಗ್ಲೂ ಒಂದೇ ರೀತಿ, ಒಂದೇ ದಾರಿ, ದಟ್ ಇಸ್ ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್. ಅದಿರೋದಕ್ಕೇ ಅಂಕಲ್ಲು ಇವತ್ತು 250ನೇ ಚಿತ್ರ ಮಾಡ್ತಾ ಇರೋದು. ಸೊ ಅದೆಲ್ಲ ಬಿಡಿ, ನಾವು ಅದನ್ನೆಲ್ಲ ಹೇಳಕ್ಕೆ ಇಲ್ಲ. ನಾನು 250ನೇ ಚಿತ್ರ ಅಂತಲ್ಲ, ಯಾಕೆಂದ್ರೆ ನಮ್ದು ಇನ್ನೂ 6 ಚಿತ್ರನೂ ಆಗಿಲ್ಲ. ಇನ್ನೊಂದು 7 ಜನ ಆದಮೇಲೆ ಎಲ್ಲ ಟೋಟಲ್ ಮಾಡಿದ್ರು 250 ಆಗಬಹುದೋ ಏನೋ. ಬಟ್ ಇನ್ಸ್ಪೈರ್ ಯಾರಿಂದ ಬೇಕಾದ್ರೂ ಆಗ್ಬೋದು, ಆದರೆ ಅಂಕಲಿಂದನೇ ಇನ್ಸ್ಪೈರ್ ಆಗೋದಕ್ಕೆ ಒಂದು ಕಾರಣ ಅವ್ರದ್ದು ಒಂದೇ ಟ್ಯಾಲೆಂಟ್. ನಾವು ಆ ಶಾರ್ಟಲ್ಲಿ ನೋಡಿದ ತಕ್ಷಣ ಒಂದು ಲೆಟ್ರ್ ಹಾಕೋದು, ಕೈ ನಡಗಿಸಿ ಲೆಟ್ರ್ ಹಾಕೋದು, ಮಗಳನ್ನು ಹುಡ್ಕೋ ಒಂದು ತವಕ, ಆ ಬಾಡಿ ಲ್ಯಾಂಗ್ವೇಜು, ಮತ್ತು ಒಂದು ಕ್ಲೋಸಪ್ ಇಟ್ಟಾಗ ಪರ್ಫಾರ್ಮ್ ಮಾಡುವಂಥ ಒಂದು ರೀತಿ, ಇದೆಲ್ಲ ನಿಜವಾಗ್ಲೂ ವಾವ್ ಅನ್ಸುತ್ತೆ. ಖಂಡಿತ ಈ ಚಿತ್ರನ ಫ್ಯಾಮಿಲಿ ಜೊತೆ ನಾನು ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡಿ ಎಲ್ಲರಿಗೂ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ಚಿತ್ರದ ನಿರ್ದೇಶಕರಾದ ನಮ್ಮ ವೆಂಕಟ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಆದ ಲಕ್ಷ್ಮಣ್ ಸರ್ ಹಾಗೆ ದಿನೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಚಿತ್ರ ಒಂದು ವಿಷನ್ ಇಟ್ಕೊಂಡು ಡೈರೆಕ್ಟ್ರು ಮಾಡೋದು, ಆ ವಿಷನ್ಗೆ ಎಲ್ಲರೂ ಒಂದು ಜಸ್ಟಿಫಿಕೇಶನ್ ಕೊಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಚಾರ್ಜ್ ಶೀಟ್ 0308 ಅದು ಏನಂದ್ರೆ 2003ರಿಂದ 2008 ನಡೆಯುವಂತ ಒಂದು ಕಾಲಘಟ್ಟದ ಕತೆ ಇದು. ಇದು ಸ್ಟೋರಿ ಹುಟ್ಟಿದ್ದೇ ಒಂದು ವಿಚಿತ್ರ ಆಗಿ ನಮಗೆ ಯಾವ ಥರ ಅಂತ ಹೇಳ್ತೀವಿ. ದಿನೇಶ್ ಅವರು ಒಂದಿನ ಬರ್ತಾರೆ, ಬಂದು ಉಮೇಶ್ ಸರ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ನನ್ನ ಕರ್ಕೊಂಡು ಹೋಗ್ಬಿಟ್ಟು ಕಾಫಿ ಕೊಡ್ತಾರೆ ಉಮೇಶ್ ಸರ್. ಸುಮ್ಮನೆ ಒಂದು ಸ್ಟೋರಿ ಲೈನ್ ಹೇಳ್ತಾರೆ. ಅವತ್ತು ಪ್ರೊಡ್ಯೂಸರ್ ಆಗಿರಲಿಲ್ಲ ಅವರು, ದಿನೇಶ್ ಅವರು, ಲಕ್ಷ್ಮಣ್ ಅವರು ಪ್ರೊಡ್ಯೂಸರ್ ಆಗಿರಲಿಲ್ಲ. ಆ ಕತೆ ಯಾವ ಥರ ಕಾಡುತ್ತೆ ನನಗೆ ಅಂದರೆ, ಒಂದು 3 ದಿನ ಅದು ನನಗೆ ಈ ಥರ ಆಗ ನಡೆಯುತ್ತಾ ಮನುಷ್ಯನ ಜೀವನದಲ್ಲಿ ಅನ್ನೋದು ಒಂದು ದೊಡ್ಡ ಕುತೂಹಲ, ಮತ್ತು ತಲೆಯಲ್ಲಿ ಒಂಥರ ಗುಂಗ್ರಾಗ್ತಾ ಇರುತ್ತೆ. ಸೊ ಅದು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ. ಒಂದು 15 ದಿನ ಆಗುತ್ತೆ. 15 ದಿನ ಆದಮೇಲೆ ಲಕ್ಷ್ಮಣ್ ಅವರು ದಿನೇಶ್ ಅವರು ಬಂದ್ಬಿಟ್ಟು ಹೇಳ್ತಾರೆ, ಸರ್ ಒಂದು ಸಿನಿಮಾ ಮಾಡೋಣ ಅಂತ. ನಾರ್ಮಲ್ ಆಗಿ ಡೈರೆಕ್ಟರ್ ಆದವನು ಪ್ರೊಡ್ಯೂಸರ್ಗೆ ಒಂದು ಕತೆ ಹೇಳ್ಬಿಟ್ಟು ಕಾಯ್ತಾ ಇರ್ತಾನೆ, ಪ್ರೊಡ್ಯೂಸರ್ ಕಾಲ್ ಬರುತ್ತಾ ಅಂತ. ಆದ್ರೆ ಇದು ಏನಾಯ್ತು ಅಂದ್ರೆ, ಇವರೇ ಬಂದು ಕತೆ ಮಾಡೋಣ ಅಂತ ಹೇಳಿದ ತಕ್ಷಣ ನಾನೇನ್ ಹೇಳ್ತೀನಿ ಇಮಿಡಿಯೇಟ್ ಆಗಿ, ಸರ್ ಉಮೇಶ್ ಸರ್ ಅವ್ರ ಕತೆ ಹೇಳಿದ್ರಲ್ಲ ಅದನ್ನ ಮಾಡೋಣ ಸರ್. ಸರಿ, ಮತ್ತೆ ಅವ್ರ ಮನೆಗೆ ಹೋಗ್ತೀವಿ, ಡೀಟೇಲ್ ಕತೆ ಕೇಳ್ತೀನಿ. 72 ಸೀನ್ಸ್ ಸ್ಕ್ರೀನ್ ಪ್ಲೇ, 22 ಸೀನ್ ಬರೀತೀನಿ. ಬಂದ್ಬಿಟ್ಟು ಅವ್ರ ಮುಂದೆ ನರೇಷನ್ ಕೊಡ್ತೀನಿ. ತುಂಬಾ ನೀಟಾಗಿ ಮಾಡಿದ್ಯಾ, ಯು ಕ್ಯಾನ್ ಗೋ ಹೆಡ್ ಅಂದ್ರು. ಯಾಕಂದ್ರೆ ಅವ್ರ ಜವಾಬ್ದಾರಿ. ಒಂದ್ ಸ್ವಲ್ಪ ಕತೆ ಆ ಕಡೆ ಈ ಕಡೆ ಆದ್ರೂ ಅವ್ರು ಯಾರು ಬರ್ದಿರ್ತಾರೋ ಅವ್ರು ಇಷ್ಟಪಡೋದಿಲ್ಲ. ಎಷ್ಟೋ ಉದಾಹರಣೆಗಳಿದೆ. ತಾರಾಸು ಅವರು ಬರೆದಂತ ಒಂದ್ ಕತೆನ ಪುಟ್ಟಣ್ಣ ಅವ್ರು ಸರಿ ಬರೋದಿಲ್ಲ, ಹೋಗೋ ಇದು ಕೆರೆ ಆಗಿದ್ದಂಗಿದೆ ಅಂತೆಲ್ಲ ಹೇಳಿರೋದೆಲ್ಲ ನಮ್ಗೆ ಭಯ ಆಗುತ್ತೆ ಅವಾಗ. ಸೊ ಹಾಗಾದಾಗ ಇವರು ಸರ್ ನನಗೆ ನರೇಟ್ ಮಾಡದಂತದನ್ನು
ಒಂದ್ಸಲ ಕ್ಲೀನಾಗಿ ಡೈಲಾಗ್ ಬರೆದು ಅವ್ರ ಮುಂದೆ ಒಪ್ಪಿಸಿದಾಗ ಅವರು ಸರಿಯಾಗಿ ಮಾಡಿದ್ರೆ ಕ್ಯಾನ್ ಪ್ರೊಸೀಡ್ ಅಂದಮೇಲೆ ನಾವು ಶೂಟಿಂಗ್ ಕ್ಯಾಸ್ಟಿಂಗ್ ಶುರು ಮಾಡ್ತೀವಿ. ಎಲ್ಲ ಪಾತ್ರಗಳು ಫಿಟ್ ಆಗುತ್ತೆ, ಹೀರೋ ಪಾತ್ರ, ಇನ್ನೊಂದು ಕ್ಯಾರೆಕ್ಟರ್. ಆದ್ರೆ ಈ ಚಾಲೆಂಜಿಂಗ್ ಅಂದ್ರೆ ಆ ರಾಮಣ್ಣನ ಕ್ಯಾರೆಕ್ಟರ್ ಏನ್ ಸುಂದರಾಜ್ ಮಾಡಿದಾರೋ ಅದು ತಲೆ ಕೆಟ್ಟೋಗುತ್ತೆ. ಎಷ್ಟೋ ಜನ ಅನ್ಕೊಂತೀವಿ ಏನೋ ಹಿಂಗಾಗತ್ತಾ. ಒನ್ ಫೈನ್ ಡೇ ಇವರು ಪ್ರೊಡ್ಯೂಸರ್ ಹೇಳ್ತಾರೆ, ಸರ್ ಸುಂದರಾಜ್ ಅವ್ರು ಹೆಂಗೆ ಸರ್, 9:30 ರಾತ್ರಿ, ಸರಿ ಸರ್ ಫೋನ್ ಮಾಡ್ತೀವಿ, ಯಾವ ಆರ್ಟಿಸ್ಟ್ ನೋಡಿ 9:30ಗೆ ಮನೆಗೆ ಬನ್ನಿ ಅಂತ ಹೇಳಲ್ಲ, ನಿಮ್ಗೆ ಗೊತ್ತು. ಸೊ ಸರ್ ಮನೆಗೆ ಬಂದ್ಬಿಡಿ ಅಂತಾರೆ. ನಾನು ನನ್ನ 2 ವೀಲರ್ಲಿ ಇವ್ರು ಕೂರ್ಸ್ಕೊಂಡ್ ಬರ್ತೀನಿ ಅವ್ರ ಮನೆಗೆ. ಬಂದ್ಬಿಟ್ಟು 9:45ಗೆ ಅವ್ರ ಕತೆ ಹೇಳ್ತೀನಿ, ಅವ್ರ ಕಣ್ಣಲ್ಲಿ ನೀರು ತುಂಬಿಡುತ್ತೆ. ಸೊ ತುಂಬಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಪ್ಲೀಸ್, ನಾನು ರಾಮಣ್ಣಂಗೆ ಸೆಟ್ ಆಗ್ತೀನಿ ಇದಕ್ಕೆ. ನನಗೆ ಅವ್ರು ಹೇಳಿದ್ ನೋಡಿ ನನಗೆ ಅವತ್ತಿನ ದಿನ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಫುಲ್ ಸರ್ಕಸ್ ಹೊಡೆದಿದ್ವಿ ಆ ರೋಲ್ಗೆ, ಯಾರು ಫಿಟ್ಮೆಂಟ್. ಯಾಕಂದ್ರೆ ನಮ್ಗೊಂದು ವಿಷನ್ ಇರುತ್ತೆ, ಧ್ರುವ ಸರ್ಜಾ ಅವ್ರು ಸರ್ ಹೇಳ್ದಂಗೆ ನಮ್ಗೊಂದು ವಿಷನ್ ಇರುತ್ತೆ. ಆ ವಿಷನ್ ಅಲೈನ್ ಅಂತ ಆರ್ಟಿಸ್ಟ್ ಬಂದಾಗ ಮಾತ್ರ ಅದು ತೆರೆ ಮೇಲೆ ನೀವು ಒಂದು ಒಳ್ಳೆ ಕ್ಯಾರೆಕ್ಟರ್ನ ತರಕ್ ಸಾಧ್ಯ, ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಸೊ ಈ ಚಿತ್ರ ಎಲ್ಲರೂ ಹೇಳ್ತಾರೆ ನಾನು 100 ದಿನ ಸಿನಿಮಾ ಮಾಡಿದೆ ಶೂಟಿಂಗು, 50 ದಿನ ಖಂಡಿತ ನಾನು ಅಷ್ಟು ದೂರ ಮಾಡಲ್ಲ. 22 ದಿನದಲ್ಲಿ ಶೂಟಿಂಗ್ ಮಾಡಿರೋದು ನಾನು. 22 days ಐ ಕಂಪ್ಲೀಟೆಡ್ ದಿ ಶೂಟಿಂಗ್. ಸೊ 72 ಸೀನ್ಸ್ ಈ ಸಿನಿಮಾದಲ್ಲಿ, 2 ಗಂಟೆ 28 ನಿಮಿಷ 50 ಸೆಕೆಂಡ್ ಸಿನಿಮಾ ಡ್ಯೂರೇಷನ್. ಸೆನ್ಸಾರ್ ಅವರು ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ಕ್ರೆಡಿಟ್ ನನ್ನ ಟೆಕ್ನಿಷಿಯನ್ಸ್ಗೂ ಹೋಗ್ಬೇಕು. ಮೊದಲು ನಮ್ಮ DOP ಪ್ರಮೋದ್, ಅಲ್ಲೇ ನಿಂತ್ಕೊಳ್ಳಿ, ಪ್ರಮೋದ್ ಅವರು DOP ನಮ್ಮ ಸಿನಿಮಾ ಮಾಡಿರೋದು. ನೆಕ್ಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿದ್ದಾರೆ ಸಮೀರ್ ಅವರು ನಾನು ಮಾತಾಡಲ್ಲ ಸರ್, ಡೆಂಟಲ್ ಪ್ಲಾಂಟ್ ಆಗ್ಬಿಟ್ಟಿದೆ, ನಾನು ಮಾತಾಡಲ್ಲ ಅಂದ್ರು. ನೆಕ್ಸ್ಟ್ ಎಡಿಟರ್ ಶಮೀಕ್ ಅಲ್ಲಿದ್ದಾರೆ ನೋಡಿ, ಶಮೀಕ್ ಎಡಿಟರು. ಮತ್ತು ಕಲಾವಿದರು ತುಂಬಾ ನನ್ನ ಬೆನ್ನಿಂದ ನಿಂತು ಈ ಚಿತ್ರಕ್ಕೆ ಬೆಂಬಲಿಸಿದ್ದಾರೆ. ಐ ಥಿಂಕ್ ಜುಲೈ 22-23ಕ್ಕೆ ಕಾಲ್ ಮಾಡ್ತಾರೆ ಲಾಸ್ಟ್ ಇಯರ್. 22-23 ಕಾಲ್ ಮಾಡಿ ಇನ್ನೊಂದು 5 ದಿನದಲ್ಲಿ ಶೂಟಿಂಗ್ ಇದೆ, ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಹೇಳಿದ್ರು. ಸರ್ 5 ದಿನದಲ್ಲ, ಒಂದ್ಸಲಿ ಸ್ಟೋರಿ ನರೇಟ್ ಮಾಡ್ತೀರಾ ಅಂತ ಕೇಳಿದೆ. ಅವರು ಅದೇ SK ಉಮೇಶ್ ಸರ್ದು ಈ ಥರದ್ದೊಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ, ನೀವು SK ಉಮೇಶ್ ಸರ್ ಮಾಡಿದಂಥ ಪಾತ್ರನ ನೀವು ಮಾಡಬೇಕು, ನಿಜವಾಗ ಅವ್ರು ಮಾಡಿದ್ರೆ ನೀವು ಮಾಡಬೇಕು ಅಂತ ಹೇಳ್ತಾರೆ. ಸರ್ SK ಉಮೇಶ್ ಸರ್ ಪಾತ್ರ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಬೇಕಾಗುತ್ತೆ. ನೀವು 5-7 ದಿನದಲ್ಲೆಲ್ಲ ಇದು ಕ್ಯಾರೆಕ್ಟರ್ ಅಂದ್ರೆ ಅದನ್ನ ಪ್ರೆಸೆಂಟ್ ಮಾಡೋದು ಕಷ್ಟ ಆಗುತ್ತೆ. ನನಗೆ ಒಂದಷ್ಟು ಸ್ಟಡಿ ಮಾಡಕ್ ಬಿಡಿ, ಒಂದಷ್ಟು ನಾನು ಆ ಕ್ಯಾರೆಕ್ಟರೈಸೇಷನ್ ಬಿಲ್ಡ್ ಮಾಡಕ್ಕೆ ಏನೇನಾಗುತ್ತೋ ನಾನು ಒಂದಷ್ಟು ಅದರದ್ದು ಅಭ್ಯಾಸ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹತ್ತತ್ರ ಒಂದು 25-30 ದಿನ ಟೈಮ್ ತಗೊಂಡು ಒಂದಷ್ಟು ಆ ಕ್ಯಾರೆಕ್ಟರ್ಗೆ ಫಸ್ಟ್ ನೋಡಿದ ತಕ್ಷಣ ಒಂದು ಪೊಲೀಸ್ ಆಫೀಸರ್ ಅಂತ ಅನ್ನಿಸ್ಬೇಕು ಫಸ್ಟ್. ಆಮೇಲೆ ದ ಎಂಟೈರ್ ಅಂದ್ರೆ ಆಡೋ ಮಾತು, ನೋಟ, ನಡೆ ಎಲ್ಲವೂ ಆ ಫೀಲ್ ನ ಹೊಂದ್ಕೋಬೇಕು. ಸೊ ಅದಕ್ಕೆ ಟೈಮ್ ಕೊಡಿ ಅಂತ ಕೇಳಿದೆ. ಸೊ ಆ ಪ್ರಕಾರ ಅವರು ಟೈಮ್ ಕೊಟ್ಟರು. ಸೊ ಸಿನಿಮಾ ಶುರು ಆದ್ಮೇಲೆ ನಾನೊಂದು ಸ್ವಲ್ಪ ಔಟ್ಬಸ್ಟ್ ಕ್ಯಾರೆಕ್ಟರ್ಗಳನ್ನ ಅಂದ್ರೆ ತೀರಾ ಏನು ದೊಡ್ಡ ಡೈಲಾಗ್ ಹೊಡಿಯೋದು ಅಥವಾ ಕಿರ್ಚಾಡೋದು ಆ ಥರದ್ದು ಒಂದು ಸ್ವಲ್ಪ ಮಾಡ್ತೀನಿ. ಬಟ್ ಅಂಡರ್ ಪ್ಲೇ ಅಂತ ಬಂದಾಗ ನನಗೆ ರಿಯಲಿ ಒಂದು ಸ್ವಲ್ಪ ಕಷ್ಟನೇ ಅದು. ಸೊ ಒಂದೊಂದು ಸೀನು ಹಿಡಿದು ಮಾಡ್ತಾ ಇದ್ವಿ. ಯಾವಾಗ ನಂದು ಸುಂದರ ಸರ್ದು ಫಸ್ಟ್ ಸೀನ್ ಮಾಡಿದ್ವಿ ನಾವು, ಸರ್ ನಾನು. ಸೊ ಬರೀ ಅವ್ರ ರಿಯಾಕ್ಷನ್ಗೆನೆ ಇಲ್ಲಿ ಆಕ್ಷನ್ ಬರಕ್ ಶುರುವಾಗೋದು. ಬಿಕಾಸ್ ಅಂತ ಅದ್ಭುತವಾದಂಥ ರಿಯಾಕ್ಷನ್ಸ್ ಕೊಡೋರು ಸರ್. ಬೆಂತಟ್ಟವರು ಪ್ರತಿ ಸೀನು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಪ್ರತಿ ಹಂತದಲ್ಲೂ ಹೇಳ್ತಾ ಬಂದರು. ಸೊ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ನನ್ನ ಮಗಳು ಏನು ಮಾತಾಡ್ತನೋ ಅದಕ್ಕೆ ನಾನು ಜಯಮ್ಮನ್ನ ಕೇಳ್ಕೊಂಡೆ, ಅಮ್ಮ ಈ ರೀತಿ ಕಾರ್ಯಕ್ರಮ ಇದೆ, ಒತ್ತಡಗಳು ತುಂಬ ಇದೆ, ಯಾರಿಗಿಲ್ಲ ಒತ್ತಡ, ಎಲ್ರಿಗೂ ಒತ್ತಡ ಇದೆ, ಆದರೆ ಅದನ್ನೆಲ್ಲ ಬಿಟ್ಟು ಬಂದಿದ್ದಾರೆ. ಹಾಗೆಯೇ ನನ್ನ ಆತ್ಮೀಯ ಮಿತ್ರ ನಿರ್ಮಾಪಕ ಕೇವಲ ಕನ್ನಡಕ್ಕೆ ಸೀಮಿತವಾಗಿಲ್ಲ, ಅವರ ಬಾಲಿವುಡ್ಡಿಂದ ಹಾಲಿವುಡ್ವರೆಗೂ ಅವರ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ. ಈಗ ನಂದು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ, ಮತ್ತೊಂದು ಸಲ ಆ ಹಾಡು ಮತ್ತು ಟ್ರೈಲರ್ನ ನೋಡಿಬಿಟ್ಟು ಅಮ್ಮ ಮಾತಾಡ್ತಾರೆ. 1 ನಿಮಿಷ ಸರ್. ಈಗ ನಾವು ನೋಡ್ತಾ ಇದ್ದೀನಿ ಇಷ್ಟೊಂದು ಶಬರಿಮಲೆ ಕೇಸಲ್ಲಿ ನಾನು ಆ ಟೈಮಲ್ಲಿ ಈ ಕ್ಯಾಮ್ರಾಗಳೆಲ್ಲ ನೋಡಿದ್ದೆ.
ನಂತರ ಇವತ್ತೇ ನಾನು ಬಂದ ತಕ್ಷಣನೇ ಇದು ಇಷ್ಟೊಂದು ದಿನ ಜನ ಎಲ್ಲಿದ್ದಾರೆ ಎಲ್ಲಿ ಎಲ್ಲಿ ಎಲ್ಲ ಎಣಿಸ್ತಾ ಕೂತ್ಕೊಂಡೆ. ಅದಕ್ಕೆ ಇಷ್ಟೊಂದು ಜನ ಇದ್ದೀರ ಮಾಧ್ಯಮದ ಎಲ್ಲ ಗಣ್ಯರಿಗೂ ಕೂಡ ನನ್ನ ಚಾರ್ಜ್ ಶೀಟ್ ನೋಡ್ರಿ. ಆ ಚಾರ್ಜ್ ಶೀಟ್ ಅನ್ನುವಂಥ ಪದ ಎಷ್ಟು ಫೋರ್ಸ್ ಇದೆ ಅಂದರೆ ನಿಜವಾಗ್ಲೂ ಹೇಳ ಸುಂದರ್, ನಿಮ್ಮ ಫೋಟೋ ಹಾಕಿದ್ದಾರೆ ವೆಂಕಟ್ ಅವರು. ಕತೆ ಏನೋ ಇದೆ, ಚಾರ್ಜ್ ಶೀಟಿನ ಹಿಂದೆ ಒಂದು ತಂದೆ ಓಡಾಡೋ ಕಥೆಯೋ ಏನು ಇದರೊಳಗೆ ಬವಣೆ ಇದೆ, ಏನು ಸಂಕಷ್ಟ ಇದೆ, ಯಾತಕ್ಕಾಗಿ ಈ ರೀತಿಯಾದಂಥ ಒಂದು ಹೋರಾಟ ಇದೆ ಅನ್ನೋದು ನಮ್ಮೊಳಗೆ ನಾವೇ ಲೆಕ್ಕಾಚಾರ ಹಾಕೋತಾ ಹೋಗ್ತೀವಿ. ಸೊ ಅಷ್ಟೊಂದು ಈ ಟೈಟಲ್ಗೆ ಒಂದು ಶಕ್ತಿ ಕಾಣಿಸುತ್ತೆ ಅಂತ ಒಳ್ಳೆ ಟೈಟ್ಲ್ ಅದು. ದೇವರು ಈ ಸಿನಿಮಾ ನಾನು ನೀವು ಕೇಳಿದ್ರಲ್ಲ ಅಧ್ಯಕ್ಷ ಆಗಿ ನಾನು ದೇವರಲ್ಲಿ ಕೇಳೋದೇನೆಂದರೆ ಒಂದೊಂದು ಸಿನಿಮಾ ರಿಲೀಸ್ ಆದಾಗಲೂ ಪರಮಾತ್ಮ ಈ ಸಿನಿಮಾನ ನಿಲ್ಲಿಸು, ಈ ನಿರ್ಮಾಪಕರಿಗೆ ಒಳ್ಳೇದಾಗಲಿ, ಚಿತ್ರರಂಗಕ್ಕೆ ಒಂದು ಹೆಸರು ತರಲಿ, ಸಿನಿಮಾ ನಿಂತರೆ ನಾವು ಬದುಕಿದಾಗೆ ಅಲ್ವಾ ರಾಕ್ಲಿನ್ ಸರ್? ಪ್ರತಿ ಸಿನಿಮಾದ ಸಂದರ್ಭದಲ್ಲೂ ಒಂದು ಆಸೆ ಮತ್ತು ಒಂದು ಒಳ್ಳೇದಾಗಲಿ ಅನ್ನುವಂಥ ಒಂದು ಹಾರೈಕೆ, ಇವೆರಡೂ ಕೂಡ ನಾವು ಯಾವಾಗಲೂ ಕೂಡ ಮಾತಾಡ್ಕೋತೀವಿ. ನಾನು ಇದ್ರದ್ದು ಏನೂ ನೋಡಿಲ್ಲ, ಟೈಟ್ಲು ನೋಡಿಲ್ಲ, ಹಾಡು ನೋಡಿಲ್ಲ, ಏನು ನೋಡಲಿಲ್ಲ. ಆದರೆ ಒಂದು ಗೊತ್ತು, 250ನೇ ಸಿನಿಮಾ ಅಂತ ನಾನು ಒಪ್ಪಲ್ಲ. ಸುಂದರ್ ಅವ್ರು ನಾನು ಮೊದಲ ನನ್ನ ಅಗ್ನಿ ಪರೀಕ್ಷೆ ಚಿತ್ರ 1986ರಲ್ಲಿ ನನ್ನ ನಿರ್ಮಾಣದ ಚಿತ್ರದಲ್ಲಿ ಇವರು ಕೂಡ ಒಂದು ಪ್ರಮುಖವಾದಂತಹ ದೊಡ್ಡ ಪಾತ್ರ ಸುಂದರ್ ಅವರು, ಅಗ್ನಿ ಪರೀಕ್ಷೆ. ಸೊ ಸುಂದರ್ ಇದ್ದಲ್ಲಿ ಅಲ್ಲಿ ಒಂದು ಮನುಷ್ಯತ್ವ ಅನ್ನೋದಿರುತ್ತೆ, ಒಂದು ಮಾನವೀಯತೆ ಇರುತ್ತೆ, ಮತ್ತೆ ಸರಿ ತಪ್ಪು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೋಡುವಂಥ ಕಣ್ಣು, ಆ ಕಣ್ಣು ಕೂಡ ಒಳಗಣ್ಣಿರುತ್ತೆ ಸುಂದರನ್ಗೆ. ಭಾಳ ಹೆಂಗರ್ಲು. ನನ್ನಂತೂ ಅವರು ತಾಯಿ ಅಮ್ಮ ಅಂತಾನೆ ಕರೀತಾರೆ. ವಾಣಿಜ್ಯ ಮಂಡಳಿಯಲ್ಲಿ ಯಾವ ಒಳ್ಳೆ ಮಾತುಗಳನ್ನು ಆಡುವಾಗ, ನಾವು ಚರ್ಚೆಗಳು ಮಾಡುವಾಗ ಆ ಹೆಂಗರಳು ಮತ್ತು ಅವರ ಒಳ್ಳೆಯತನ ಅವೆರಡನ್ನೂ ಕೂಡ ನಾನು ಗಮನಿಸಿದ್ದೀನಿ. ಸುಂದರ್ ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಇರುವಂಥ ಒಬ್ಬ ಒಳ್ಳೆಯ ಆತ್ಮೀಯ. ತರಕಾರಿ ಮಾರೋರು, ಹಣ್ಣು ಮಾರೋರು, ಆಟೋ ರಿಕ್ಷಾ ಡ್ರೈವರು, ಬಸ್ ಡ್ರೈವರು, ಹೋಟ್ಲ್ ಮಾಣಿ, ಇವ್ರುಗಳೆಲ್ಲ ಆಸೆ ಪಡುತ್ತೇನೆಂದರೆ ಯಾವತ್ತಾದರೂ ನಾನು ಹೀರೋ ಆಗ್ತೀನಿ ಸಿನಿಮಾದಲ್ಲಿ. ಯಾಕೆಂದರೆ ಸಿನಿಮಾ ಆ ಥರ ಎಲ್ಲವನ್ನು ತೋರಿಸುತ್ತೆ. ಆ ತೋರಿಸೋದೇನೆಂದರೆ ವಿಜೃಂಭಣೆಯಿಂದ ನೋಡ್ತಾ ಇರ್ತೀವಿ. ಆ ಹೀರೋ ಡ್ಯಾನ್ಸ್ ಮಾಡ್ತಾನೆ, ಹೀರೋಯಿನ್ ಕುಣಿತಾಳೆ, ಹಾಡು ಹೇಳ್ತಾರೆ, ಅಲ್ಲೊಬ್ಬ ವಿಲ್ಲನ್ ಬರ್ತಾನೆ, ಇಲ್ಲೊಬ್ಬ ಕಾಮಿಡಿಯನ್ ಬರ್ತಾನೆ, ಅಲ್ಲೊಂದು ತಾಯಿ ಇರ್ತಾರೆ, ಇಲ್ಲೊಂದು ತಂದೆ ಇರ್ತಾರೆ, ಒಂದು ಟೋಟಲ್ ಜಾಯಿಂಟ್ ಫ್ಯಾಮಿಲಿ ನೋಡ್ತೀವಿ. ಆ ಸಿನಿಮಾಗಳನ್ನು ನೋಡಿ ಬೆಳೆದವನು ನಾನು. ಬಹುಶಃ ನನಗೆ ನಮ್ಮಪ್ಪ ಬಿಸ್ನೆಸ್ ಮಾಡುವಾಗ ಒಳ್ಳೆ ಬಿಸ್ನೆಸ್ ಇತ್ತು. ನಮ್ಮದು ಟೈರ್ ಅಂಗಡಿ ಇತ್ತು. ದಿವಸಕ್ಕೆ 5,000 ರೂಪಾಯಿ 6,000 ರೂಪಾಯಿ ವ್ಯಾಪಾರ ನಡೆಯೋದು. ನಾನು ಹೇಳೋದು 1970ನಲ್ಲಿ 70ರಲ್ಲಿ. ಇವತ್ತು 5,000 ರೂಪಾಯಿ ಅಂತಂದರೆ ಅವತ್ತೇನು 5,000 ರೂಪಾಯಿ ಇವತ್ತು ಏನಿಲ್ಲ ಅಂದರೂ ಹೆಚ್ಚು ಕಡಿಮೆ 15ರಿಂದ 20 ಲಕ್ಷ ರೂಪಾಯಿ ಆಗುತ್ತೆ ಪರ್ ಡೇ ಕಲೆಕ್ಷನ್. ಆದರೆ ನನ್ನ ಆಸೆ ಇದ್ದಿದ್ದು ಕಾಸೇ ಕೊಡದೇ ಇರೋ ರಂಗಭೂಮಿಗೆ ಹೋದೆ. ನನಗೆ ಇಲ್ಲ ಒಂದು ಮಾತು ಹೇಳ್ತೀನಿ. ಇದು ಯಾಕೆ ಹೇಳ್ತೀನಿ ಅಂದರೆ, ನಾನು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಓದ್ತಾ ಇರಬೇಕಾದ್ರೆ ನಮ್ಮದು ಸಾಧಾರಣ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಅಲ್ಲಿ ನಮ್ಮಪ್ಪನಿಗೆ ತುಂಬ ಆಸೆ, ನಮ್ಮ ಅಣ್ಣನ ಡಾಕ್ಟ್ರ್ ಇಂಜಿನಿಯರ್ ಮಾಡಬೇಕು, ನನ್ನ ಡಾಕ್ಟ್ರ್ ಮಾಡಬೇಕು. ನನ್ನ ತಂಗಿನೂ ಬಂದಿದ್ದಾಳೆ, ಅವಳು ಡಾಕ್ಟ್ರೇಟ್ ಮಾಡಿದ್ದಾಳೆ, ಅವಳು ಆಲ್ರೆಡಿ ಅಗ್ರಿಕಲ್ಚರ್ ಕಾಲೇಜಲ್ಲಿ. ನನಗಿನ 3 ಜನ ತಂಗಿರು, ಅವರೆಲ್ಲ ಡಬಲ್ ಗ್ರ್ಯಾಜುಯೇಟ್ಸು. ನಮ್ಮಣ್ಣ ಇಂಜಿನಿಯರು, ನಾನು ಆ್ಯಕ್ಟ್ರು. ಯಾಕೆ ಹೇಳ್ತೀನಿ ಅಂದರೆ, ಆವತ್ತು ನಾನು ಹೇಳಿದೆ, ಅಪ್ಪ ಅಲ್ಲಿ ಇದು ಬಂದಿದೆ, ನಾವು ಯಾವುದಾದ್ರೂ ಒಂದು ಆರಿಸ್ಕೋಬೇಕು, ಒಂದು ಟೈಲರಿಂಗು ಇಲ್ಲ ಡ್ರಾಮೆಟಿಕ್ಸು. ಹೌದಾ, ಟೈಲರಿಂಗು ಅಂದರೆ ಅದಕ್ಕೆ 20 ರೂಪಾಯಿ ಬೇಕಂತೆ. ಯಾಕೆ 20 ರೂಪಾಯಿ ಅಂದರು. ಅದೇ ಸೂಜಿ ದಾರ ಕತ್ರಿ ಅದೆಲ್ಲ ತೊಗೋಬೇಕು ಅಂದರು. ಇನ್ನೊಂದು ಅಂದರು ಡ್ರಾಮೆಟಿಕ್ಸ್, ಅದಕ್ಕೆ ಏನಿಲ್ಲ ಅಂತ, ಹೋಗಿ ಅಗ್ಸಕ್ಕೆ ಹೋಗು. ಇದು ನೋಡಿ ಯಾವತ್ತು ನಾವೆಲ್ಲ ಮಾಡೋದೇನು ಅಂದರೆ, ಅವತ್ತು ಒಂದು ಕಾಲದಲ್ಲಿ ಸಿನಿಮಾ, ಕನ್ನಡ ಸಿನಿಮಾ ಯಾರ್ಯಾರು ಮಹಾನುಭಾವರಪ್ಪ ಎಲ್ಲ ರಾತ್ರಿ ಹೊತ್ತು ಕೆಲಸ ಮಾಡಿಕೊಂಡು ಚಿತ್ರಾನ್ನ ತಿನ್ಕೊಂಡು
1/2 ಕಾಫಿ ಕುಡ್ಕೊಂಡು ಬೆಳೆಸಿದಂಥ ಅಂಥ ಧೀಮಂತ ಶಕ್ತಿಗಳು ಅವ್ರನ್ನೆಲ್ಲ ನೆನೆಸ್ಕೋತೀನಿ ಇವತ್ತು. ಈ ಒಂದು ಹೊತ್ತಿನಲ್ಲಿ ಅವರೆಲ್ಲ ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲ ಮಾಡಿಕೊಟ್ಟಿದ್ದನ್ನು ನೋಡಿ ಕಲ್ತು ಬಂದು ಇವತ್ತು ನನ್ನ 250ನೇ ಸಿನಿಮಾ ನಡೀತಾ ಇದೆ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಚಾರ್ಜ್ ಶೀಟ್ ಅನ್ನೋದು ನನಗೆ ಒಂಥರ ರೋಮಾಂಚನ ಮಾಡಿಬಿಡ್ತು. ಇದಕ್ಕೆ ಮುಖ್ಯ ಹೀರೋನೇ ಯಾರಪ್ಪ ಅಂದರೆ SK ಉಮೇಶ್ ಅವರು. ಅವರೇ ಹೀರೋ ಪಿಕ್ಚರ್. ಈ ಸಿನಿಮಾ ಕತೆ ಅಲ್ಲ ಇದು. ಅವರು ನಮ್ಮ JP ನಗರದಲ್ಲಿ ಇದ್ದಾಗ ವೆರಿ ಸ್ಟ್ರಿಕ್ಟ್ ಆಫೀಸರು. ನಮ್ಮ ಮನೆಗೆ ಬಂದರು. ಮನೆಗೆ ಬಂದ್ಬಿಟ್ಟು ಏನು ಹೆಂಗಿದೆ ಎಲ್ಲ ಓಕೆನಾ, ಅಕ್ಕಪಕ್ಕ ಏನು ತೊಂದರೆ ಇಲ್ವಾ ಅಂದರು. ಸರ್ ನೀವಿದ್ದೀರಲ್ಲ ಸರ್, ಏನು ತೊಂದರೆ ಇಲ್ಲ ಅಂದರು. ಆಮೇಲೆ ಒಂದು ಗ್ಯಾಡ್ಜೆಟ್ ಕೊಟ್ಟರು, ಮನೆಗೆ ಹಾಕಿದ್ರು. ಇದು ನೋಡಿ, ಇದನ್ನು ಹಾಕಿದ್ದೀವಿ, ಇದು ಏನಾದರೂ ಯಾರಾದರೂ ಫಾಲ್ಸ್ ಬಂದು ಮಾಡಿ ಅಲಾರಮ್ ಆದರೆ ಇದು ನಿಮಗೂ ಅಲಾರಮ್ ಬರುತ್ತೆ, ಸ್ಟೇಷನ್ಗೂ ಬರುತ್ತೆ ಅಂದರು. ಅದು ಅವ್ರ ಕಾಳಜಿ ನೋಡಿ ಅವರು. ಅಂದರೆ ಸಮಾಜದಲ್ಲಿ ಒಬ್ಬ ನಮಗೆ ರಕ್ಷಣೆ ಕೊಡೋರು ಯಾರು? ದೇಶಕ್ಕೆ ರಕ್ಷಣೆ ಕೊಡೋನು ಸೈನಿಕ, ಸ್ಟೇಟ್ಗೆ ರಕ್ಷಣೆ ಕೊಡೋರು ಪೊಲೀಸ್ ಅಧಿಕಾರಿಗಳು, ಪೊಲೀಸು ವೇದಗಳು. ಸೊ ಅವರ ಒಂದು ಈ ಚಾರ್ಜ್ ಶೀಟ್ ಅನ್ನೋದು ಟೈಟಲ್ ನಮ್ಮ ನಿರ್ದೇಶಕರು ಇಟ್ಟರು. ಇದನ್ನು ನೋಡಿದಾಗ ನಮ್ಮದೇ JP ನಗರದಲ್ಲಿ ನಡೆದಂಥ ಘಟನೆ ಇದು. 2003 2008ವರೆಗೂ ಹುಡುಕ್ತಾನೆ ಇರ್ತಾನೆ, ತಂದೆ ಸಿಗಲ್ಲ. ಕಡೆಗೆ ಇವ್ರ ಕೇಸ್ ತೊಗೊಂಡು ಅದನ್ನು ಸಾಲ್ವ್ ಮಾಡಿ ಅದಕ್ಕೊಂದು ಅಂತ್ಯ ಕೊಡ್ತಾರೆ. ನಾನು ಈ ಸಿನಿಮಾ ಬಗ್ಗೆ ಒಂದು ಹೇಳಬೇಕು ಅಂತಂದರೆ, ಧ್ರುವ ಬಡ್ಜೆಟ್ ಇಲ್ಲಂದರೆ ಸುಂದರ ಅಂತ, ನಮಗೆ ನೋ ಬಡ್ಜೆಟ್ ಇಲ್ಲ. ಅದಲ್ಲ ಆಕ್ಚುಲಿ ಏನು ಗೊತ್ತಾ, ಚಾರ್ಜ್ ಶೀಟ್ ಯಾವ ರೀತಿ ಸಿನಿಮಾ ಆಗ್ಬೇಕಂದ್ರೆ, ಹಾಕಿರೋ ಬಂಡವಾಳ ಸುಂದರ್ ರಾಜಿಗೆ ಹಾಕಿರೋ ಬಂಡವಾಳ ಇರ್ಲಿ, ಬರೋದು ಧ್ರುವನಿಗೆ ಬರೋ ಕಲೆಕ್ಷನ್ ಬರಲಿ. ಸಿನಿಮಾ ಕನ್ನಡ ಸಿನಿಮಾ ಆ ರೀತಿ ಆಗ್ಲಿ. ನಾವು ಕಮ್ಮಿ ಬಜೆಟ್ ಅಲ್ಲೇ ಸಿನಿಮಾ ಮಾಡ್ತೀವಿ, ಹೆಚ್ಚಾಗಿ ಗಳಿಸ್ತೀವಿ ಅಲ್ವಾ? ನಿಜ 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 ಮಾತು. ಯಾಕೆಂದ್ರೆ ಇಲ್ಲ ಒಂದು ನಿಮಿಷ, ದಟ್ ಇಸ್ ತಮಾಷೆನೂ ಇದೆ, ಜೊತೆ ಸೀರಿಯಸ್ ಇದೆ. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಪ್ರತಿ ಕ್ಷಣನೂ ಆ ಸಿನಿಮಾ ಮಾಡುವಾಗ ಸರ್ ನಾವು ಯಾರು ಎಲ್ಲೋ 5 ಸ್ಟಾರ್ ಹೋಟ್ಲಿಂದ ಊಟ ತರಿಸ್ಕೊಂಡು ತಿನ್ನಲಿಲ್ಲ ಸರ್. ರೋಡ್ ಸೈಡ್ ಫುಡ್ ತಿಂದಿದ್ದು. ರೈಟ್ ಸರ್? ಅಲ್ಲೇ ಸಾರು, ಅಲ್ಲೇ ಸೊಪ್ಪು, ಅಲ್ಲೇ ಹಪ್ಪಳ, ಅಲ್ಲೇ ಯಾವುದೋ ಒಂದು ಪೇಪರು. ನನಗೆ ಖುಷಿ ಆಯಿತು ಅಂದರೆ, ಸಿಕ್ಕತ್ತೆ ಮನೇಲಿ ಅದೆಲ್ಲ ಸಿಕ್ಕತ್ತೆ, ಹೋಟ್ಲಲ್ಲಿ ದುಡ್ಡು ಕೊಟ್ಟರೆ ಅದೆಲ್ಲ ಸಿಕ್ಕತ್ತೆ. ಸಿನಿಮಾದಲ್ಲಿ ಮಾತ್ರ ನಾವು ನಿಜವಾದ ಮನುಷ್ಯರಾಗಬೇಕು, ನಿಜವಾದ ಕಲಾವಿದರಾಗಬೇಕು. ಇದಕ್ಕೆ ಮುಖ್ಯ ಕಾರಣ ನಾನು ಭಾಳ ನೆನೆಸ್ಕೊಳ್ಳೋದು ರಾಜ್ಕುಮಾರ್ನ. ರಾಜ್ಕುಮಾರ್ನ ಯಾಕೆ ನೆನೆಸ್ಕೊತೀನಿ ಅಂತಂದರೆ, ಆ ಪುಣ್ಯಾತ್ಮ 1975ವರೆಗೂ 5,000 ರೂಪಾಯಿ ನೋಡಿರಲಿಲ್ಲ. 54ರಲ್ಲಿ ಬರ್ತಾರೆ, 75ವರೆಗೂ ನೋಡೋಲ್ಲ. ಬಂಗಾರದ ಮನುಷ್ಯ ಆದ ಮೇಲೆ ಅವ್ರಿಗೆ ಸಂಭಾವನೆ ಜಾಸ್ತಿ ಆಗುತ್ತೆ. ಹೌದು, ಯಾವತ್ತು ಕೋಟಿ ರೂಪಾಯಿ ತಗೊಂಡವರೆಲ್ಲ, ಆದರೆ ಕೋಟಿ ಜನಗಳ ಹೃದಯವನ್ನ ಅವ್ರು ಗೆದ್ದು ಬಿಟ್ರು. ಹಣ ಬರುತ್ತೆ, ಯಾವತ್ತು ಬೇಕಾದರೂ ಬರುತ್ತೆ. ನಾನು ಒಂದು ರೀತಿ ಅಲೆಕ್ಸಾಂಡರ್ನ ನಾನು ನಂಬವನು. ಅವರು ನಮ್ಮ ದೇಶನ ಬಂದು ಆಕ್ರಮಿಸ್ಕೊಂಡೆಲ್ಲ ತಗೊಂಡು ಹೋಗ್ಬೇಕು ಅನ್ನುವಾಗ ಕೇವಲ 30-32 ವರ್ಷದಲ್ಲಿ ತೀರ್ಕೊಂಡ್ಬಿಡ್ತಾನೆ. ಅವನು ಬರಿಗೈಯಲ್ಲಿ ಹೋಗ್ತಾನೆ, ನಾವೆಲ್ಲ ಬರಿಗೈಯಲ್ಲೇ ಹೋಗೋದು. ಹಾಗಾಗಿ ಈ ಸಿನಿಮಾ ಅವ್ರ ಬಡ್ಜೆಟ್ ಅಂತ ಕೇಳಲೇ ಇಲ್ಲ, ನಾವು ಮಾಡಿದ್ವಿ ಅಷ್ಟೇ. ಮಾಡಿ ಆ ಸಿನಿಮಾವನ್ನು ಅಚ್ಚುಕಟ್ಟಾಕ್ಬಿಟ್ರು. ನನಗೆ ನಿಜವಾಗ್ಲೂ ಖುಷಿ ಕೊಡೋದು. ನನ್ನ ಪಾತ್ರ ನೀವು ಹೇಳಿದರೆ ಯಾವಾಗಲೂ ನಮ್ಗೆ ಅನ್ಸತ್ತೆ. ಆದರೆ ನನ್ನ ಜೊತೆ ಮಾಡಿದಂಥ ಎಲ್ಲ ಯಂಗ್ಸ್ಟರ್ಸು ಅವರೆಲ್ಲ ಬರ್ತಾರೆ, ಈಗ ಬಂದು ಇಲ್ಲಿ ನಿಂತ್ಕೋತಾರೆ, ನಾನು ನೋಡ್ತೀನಿ. ಪ್ರತಿಯೊಬ್ಬರ ಕಣ್ಣಲ್ಲೂ ಒಂದು ಕನಸಿತ್ತು. ನಾವು ಯಾವತ್ತು ಅನ್ಕೋತೀವಿ, ಇವತ್ತೆಲ್ಲ ನಾಳೆ ನನಗೆ ಏನೋ ಒಂದು ಒಳ್ಳೆಯ ಪಾತ್ರ ಸಿಗುತ್ತೆ, ಇವತ್ತೆಲ್ಲ ನಾನು ಹೀರೋ ಆಗ್ತೀನಿ ಏನೋ ಅನ್ಸುತ್ತೆ. ಎಷ್ಟೋ ಜನ ಆಗೋದೇ ಇಲ್ಲ, ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ನಾವೆಲ್ಲವನ್ನೂ ನೋಡಿದ ಮೇಲೆ ನಮ್ಗೆ ಇವತ್ತು ಅನ್ಸುತ್ತೆ. ನಿನ್ನೆ ರಾತ್ರಿ MV ರಾಜಮ್ಮನ ಬಗ್ಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ಅಮ್ಮ ಎಲ್ಲವನ್ನೂ ಮಾಡಿ ಅವ್ರ ಮಕ್ಕಳಿಗೆ ಹೇಳ್ತಾರೆ, ಸಾಕು ಮಗನಿಗೆ ಹೇಳ್ತಾರೆ, ನೀನು ಯಾವತ್ತೂ ಯಾರ ಮುಂದೆ ಕೈ ಚಾಚಬೇಡಪ್ಪ, ನಾವು ಸಿನಿಮಾ ರಂಗದಲ್ಲಿ ಬಂದು ಮರ್ಯಾದೆ ಉಳಿಸ್ಕೋಬೇಕು. ಆ ಮರ್ಯಾದೆ ಯಾವತ್ತೂ ಉಳಿಯತ್ತೆ, ದುಡ್ಡು ಉಳಿಯಲ್ಲ, ಕೆಟ್ಟ ಹೆಸರು ತಗೋಬೇಡಿ ಅಂತ. ನನ್ನ ಮನೆಯಲ್ಲೂ ನಾನು ಅದನ್ನೇ ಹೇಳೋದು. ನಮ್ಮ ಮನೆಯಿಂದ ಹೊರಗಡೆಗೆ ಯಾವುದೇ ಕೆಟ್ಟ ಸುದ್ದಿ ಬರಬಾರ್ದು. ಇವ್ರ ಫ್ಯಾಮಿಲಿ ಹಾಗಂತೆ, ಇವ್ರು ಹೀಗೆ ದುಡ್ಡು ಮಾಡ್ದಂತೆ, ಅವ್ರು ಹಾಗೆ ದುಡ್ಡು ಮಾಡ್ದಂತೆ ಯಾರು ಹೇಳಬಾರ್ದು. ನಮ್ಮನೆ ಗೋಡೆ ಒಂದೊಂದು ಕಿವಿನೂ ಮಾತಾಡುತ್ತೆ, ನಮ್ಮನೆ ಫ್ಯಾನ್ ಮಾತಾಡುತ್ತೆ, ನಮ್ಮನೆ ಹಾಸಿಗೆ ಮಾತಾಡುತ್ತೆ. ಅಷ್ಟು ಕಷ್ಟದಲ್ಲಿ ನಮ್ಮ ತಂದೆ ಒಂದು ಮಾತಾಡಿದ್ರು, ಟೇಕ್ ಕೇರ್ ಆಫ್ ಪೈಸಾ, ರೂಬಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಶೋ ಮಿ ಯುವರ್ ಫ್ರೆಂಡ್, ಐ ಟೆಲ್ ವಾಟ್ ಯು ಆರ್. ನೀನು ಸ್ನೇಹಿತನ ತೋರಿಸು, ನಿನ್ನ ಯೋಗ್ಯತೆ ಏನು ಅಂತ ನಾನು ಹೇಳ್ತೀನಿ ತಂದರು. ಹಾಗಾಗಿ ಇವತ್ತು ನನ್ನ ಗುರುಗಳಾದಂಥ ಡಾಕ್ಟರ್ H. ನರಸಿಂಹಯ್ಯನ ನೆನೆಸ್ಕೊತೀನಿ. ಅವರೊಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ತಾರೆ. ಅವ್ರ ಜೋಬಲ್ಲಿ 100 ರೂಪಾಯಿ ಇರಲ್ಲ ಯಾವತ್ತು.
ಆದರೆ ಅವ್ರು ಮಾಡಿಕೊಟ್ಟಿದೆ ಅಂದರೆ ವಿಜ್ಞಾನವನ್ನು ಕಲಿ, ಜ್ಞಾನವನ್ನು ಉಳಿಸ್ಕೊ ಅಂತ. ಅದೇ ರೀತಿ ಬರ್ತಾರೆ ನನ್ನ ಗುರುಗಳಾದಂಥ ಮತ್ತೊಬ್ಬರು ಗುರು ಅಂತ ಬಿ ವಿ ಕಾರಂತರು. ಅವ್ರು ಹೇಳ್ತಾರೆ ಯಾವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಡಿ, ದುಡ್ಡಿರೋ ಕಡೆ ಫೈಟ್ ಬರುತ್ತೆ, ಸುಳ್ಳು ಹೇಳಬೇಕಾಗತ್ತೆ ಅಂತ. ಅದಾದಮೇಲೆ ಬರ್ತಾರೆ ಬರ್ಗೂರು ರಾಮಚಂದ್ರಪ್ಪ ಬರ್ತಾರೆ. ಇವತ್ತು ಕೂಡ ಅವರ ಜೀವನವನ್ನು ನೋಡ್ತಾ ಇದ್ರೆ ಅವರೇನು ಮಲ್ಟಿ ಸ್ಟೋರಿ ಕಾಂಪ್ಲೆಕ್ಸಲ್ಲಿ ಏನು ಬದುಕಿಲ್ಲ ಅವ್ರು ಯಾವತ್ತವತ್ತು ಏನು ಬೀಡಿ ಏನು ಕೊಟ್ಟರು ಆ ಮನೇಲಿ ಕೂತ್ಕೊಂಡು ಅಲ್ಲೇ ಸಾಹಿತ್ಯ ಮಾಡಿಕೊಂಡು ಇವತ್ತು ಕೂಡ ಅವ್ರಿಗೆ ಯಾವುದೇ ರಾಜಕೀಯವಾಗಿ ನಂಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳಿದವರೆಲ್ಲ. ಸೊ ಇಂಥ ಗುರುಗಳ ಮಧ್ಯೆ, ಇಂಥ ಸ್ನೇಹಿತರ ಮಧ್ಯೆ ನಾನು ಇದೀನಲ್ಲ, ಇಂಥ ಮಗಳು ನನಗಿರೋದು ಎಷ್ಟು ಪುಣ್ಯ, ನಾನು ಎಷ್ಟು ಪುಣ್ಯ ಮಾಡಿ